ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ನಾನು ಬುಧವಾರದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇವತ್ತು ಮಕ್ಕಳಿಗೆಲ್ಲ ರಜಾ ಇತ್ತಲ್ವಾ, ಅದಕ್ಕೋಸ್ಕರ ನಾನು ಸಾಯಂಕಾಲದಿಂದ ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಟ್ಟೆ ಇತ್ತು ಹೊಲಿಯೋದು, ಅದರಲ್ಲಿ 2ರಿಂದ 3 ಬ್ಲೌಸಸ್ನ ನಾನು ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಅಂದರೆ ಟೈಮ್ ಸಿಕ್ಕಿದಾಗ ಮತ್ತೆ ಹೊಲ್ಕೋತೀನಿ. ಅಂದರೆ ಇವತ್ತು ಮಕ್ಕಳು ಮನೆಯಲ್ಲೇ ಇದ್ದಾರಲ್ವ, ಅದಕ್ಕೋಸ್ಕರ ಬಟ್ಟೆ ಹೊಲಿಯೋಕ್ಕೂ ಆಗೋಲ್ಲ. ಕೆಲಸನೂ ಸ್ವಲ್ಪ ಕಡಿಮೆ ಆಗುತ್ತೆ. ಎಲ್ಲ ಕೆಲಸನೂ ಸ್ವಲ್ಪ ಪೆಂಡಿಂಗಲ್ಲಿ ಇದ್ಬಿಡುತ್ತೆ. ಯಾಕಂದರೆ ಇಬ್ಬರು ಮಕ್ಕಳು ತುಂಬಾ ಗಲಾಟೆ, ಪದೇ ಪದೇ ಕಿರ್ಚ್ತಾ ಇರ್ತಾರೆ. ಏನು ಮಾಡೋಕ್ಕೂ ಆಗೋಲ್ಲ. ಅವ್ರು ನೋಡೋದು ಸರಿ. ನೋಡಿ, ಬ್ಲೌಸಸ್ನ ನಾನು ನೀಟಾಗಿ ಕಟ್ ಮಾಡಿ ಇಟ್ಕೋತೀನಿ. ಮತ್ತು ಟೈಮ್ ಸಿಕ್ಕಿದಾಗ ಅಥವಾ ಮಕ್ಕಳೆಲ್ಲ ಮಲಗಿದ ಮೇಲೆ ನೈಟ್ ಆದರೂ ಸ್ಟಿಚ್ ಮಾಡ್ಕೋತೀನಿ. ಇಲ್ಲದೆ ಹೋದರೆ ನಾಳೆ ಮಕ್ಕಳು ಸ್ಕೂಲ್ಗೆ ಹೋದಾಗ ಸ್ವಲ್ಪ ಕೆಲಸ ಎಲ್ಲ ಬೇಗ ಮಾಡಿಕೊಂಡು ಆವಾಗಾದರೂ ಸ್ಟಿಚ್ ಮಾಡ್ಕೋತೀನಿ. ನೋಡಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನೊಂದು 3 ಬ್ಲೌಸ್ನ ಕಟ್ ಮಾಡ್ಕೊಂಡು, ಅಂದರೆ ಒಬ್ಬರದೇ ಆದರೆ ಒಂದು ಬ್ಲೌಸ್ ಕಟ್ ಮಾಡಿಕೊಂಡು ಅದನ್ನು ಬೇರೆ ಬ್ಲೌಸ್ ಮೇಲೆ ಹಾಕ್ಕೊಂಡು ಈ ರೀತಿ ಕಟ್ ಮಾಡಿ ಇಟ್ಕೋತೀನಿ. ನಾನು ಇಲ್ಲಿ ಸದ್ಯಕ್ಕೆ 3 ಬ್ಲೌಸ್ನ ಕಟ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಮಿಷನ್ ಹತ್ರ ಇಟ್ಬಿಟ್ಟು ಮತ್ತು ನನ್ನ ಕೆಲಸನ ಮಾಡ್ಕೋಬೇಕು. ಈಗ ನೋಡಿ, ಮತ್ತು ಸಾಯಂಕಾಲ ಆಗಿದೆ ಅಲ್ವ, ಅದಕ್ಕೋಸ್ಕರ ಹಾಲು ಕಾಯಿಸ್ತಾ ಇದ್ದೀನಿ. ಇಲ್ಲಿ ಮಳೆ ಬೇರೆ ಹನಿ ಬರ್ತಾನೆ ಇತ್ತು, ಹನಿ ಬೀಳ್ತಾನೆ ಇತ್ತು. ನೋಡಿ, ಹಾಲು ತಣ್ಣಗಾಗೋ ಅಷ್ಟೊತ್ತಿಗೆ ನಾನಿಲ್ಲಿ ಗೋಧಿ ಹಿಟ್ಟು ಕಲಸಿಡ್ತಾಯಿದ್ದೀನಿ. ಚಪಾತಿಗೆ ಅಂತ ಬಿಟ್ಟು ಸಾಫ್ಟಾಗಿ ಕಲಸಿಟ್ಟಿದ್ದೀನಿ. ಈಗ ಹುಡುಗರಿಗೆ ಸ್ವಲ್ಪ ಹಾಲನ್ನ ಕೊಡ್ತೀನಿ. ಇವ್ರಿಗೆ ಖಾಲಿ ಹಾಲು ಮಾತ್ರ ಕೊಡಲ್ಲ ನಾನು, ಇದಕ್ಕೆ ಸ್ವಲ್ಪ ಪೌಡ್ರ್ ಹಾಕಿದ್ದೀನಿ ಮಕ್ಕಳಿಗೆ ಕುಡಿಸೋದು. ಇವರಿಗೆ ಕಂಪಲ್ಸರಿ ಫಿಲ್ಟ್ರ್ ಮಾಡಿದ್ರೆ ಮಾತ್ರ ಕುಡಿತಾರೆ. ಇಲ್ಲದೆ ಹೋದರೆ ಹಾಲಲ್ಲಿ ಒಂದು ಸ್ವಲ್ಪ ಕೆನೆ ಏನಾದರೂ ಕಾಣಿಸ್ತು ಅಂದ್ರೂ ಕಂಪಲ್ಸರಿ ಕುಡಿಯೋದಿಲ್ಲ. ನೋಡಿ, ಹಾಲು ಜೊತೆಗೆ ಜಸ್ಟ್ 2 ಬಿಸ್ಕೆಟ್ ಕೊಟ್ಟಿದ್ದೀನಿ. ಸ್ವಲ್ಪ ಜಾಸ್ತಿ ಬಿಸ್ಕೆಟ್ ಕೊಟ್ಟರೆ ಏನಾಗುತ್ತೆ ಅಂದರೆ ಮತ್ತೆ ಊಟ ಮಾಡಲ್ಲ ಅವರು. 2 ಬಿಸ್ಕೆಟ್ ಕೊಟ್ಟಿದ್ದೀನಿ. ತಿಂದುಬಿಟ್ಟು ಹಾಲು ಕುಡಿದ್ಬಿಟ್ಟು ಇವ್ರಿಗೆಲ್ಲ ಹೋಮ್ವರ್ಕ್ ಮಾಡಿಸ್ಬೇಕು. ಬೆಳಗ್ಗೆಯಿಂದ ಆಟ ಆಡಿಕೊಂಡೇ ಎದ್ದೋಗಿದ್ದಾರೆ. ಇವ್ರಿಗೆಲ್ಲ ಹೋಮ್ವರ್ಕ್ ಮಾಡಿಸಿ ಮತ್ತೆ ನಾನು ಅಡುಗೆನ ಮಾಡಬೇಕಾಗುತ್ತೆ. ಇದು ಹೋಮ್ವರ್ಕ್ ಮಾಡಿಸೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ಅಂದರೆ ತುಂಬಾ ಲೇಟ್ ಆಗುತ್ತೆ. ಈಗ ಹೋಮ್ವರ್ಕ್ ಮಾಡಿಸಿದ್ದಾದಮೇಲೆ ಅಡುಗೆ ನಾನು ಮಾಡೋಕ್ಕೆ ರೆಡಿ ಆಗ್ತಿದ್ರೆ ಇವನು ನೋಡಿ, ಚಿಕ್ಕ ಮಗ ಆದರೆ ನಾನು ಮಾಡ್ತೀನಿ ಅಂತ ಬಿಟ್ಟು ಬರ್ತಾನೆ. ಮಾಡಿರಿ ಅಂದಾಗ ಎಲ್ಲಿರ್ತಾರೋ ಗೊತ್ತಿಲ್ಲ. ಟೈಮ್ ಆಗಿರುವಾಗ ಬೇಗ ಮಾಡಬೇಕು ಅಂದಾಗೆ ಬಂದು ಎಲ್ಲ ಅಡ್ಡ ಆಗ್ತಾರೆ. ನೋಡಿ, ಇಲ್ಲಿ ಮೊಟ್ಟೆನ ನಾನು ಬೇಯಿಸೋಕ್ಕಿಟ್ಟಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪನ್ನು ಅವನೇ ಹಾಕ್ತಿದ್ದಾನೆ. ನಾವು ಮೊಟ್ಟೆನ ಈ ರೀತಿ ಬೇಯಿಸ್ಕೊಂಡ್ರೆ, ಅಂದರೆ ಮೊಟ್ಟೆ ನಾವು ಹಾಕಿದ್ದಾದಮೇಲೆ ಸ್ಟವ್ನ ಈ ರೀತಿ ಯಾವುದೇ ಕಾರಣಕ್ಕೂ ಜಾಸ್ತಿ ಇಡಬಾರ್ದು. ಅಂದರೆ ಸ್ಟವ್ನ ನೋಡಿ ಸ್ಲಿಮ್ಮಲ್ಲಿ ಇಟ್ಕೋಬೇಕು. ಮೊಟ್ಟೆ ಹಾಕಿದ ತಕ್ಷಣವೇ ಅದು ಸ್ವಲ್ಪ ನಿಧಾನಕ್ಕೆ ಬಾಯ್ಲ್ಡ್ ಆಯಿತು ಅಂದರೆ ಏನಾಗುತ್ತೆ ಅಂದರೆ ಮೊಟ್ಟೆ ಹೊರಗಡೆಗೆ ಈ ಥರ ಉಂಡೆ ಥರ ಬಂದುಬಿಡುತ್ತಲ್ಲ ಈಚೆಗೆ, ಆ ಥರ ಬರೋದೇ ಇಲ್ಲ. ತುಂಬ ನೀಟಾಗಿ ಬೇಯುತ್ತೆ. ಮತ್ತು ಲಾಸ್ಟಲ್ಲಿ ನಾವು ಸಿಪ್ಪೆ ಬಿಡಿಸ್ಬೇಕಾದ್ರೆ ತುಂಬಾ ನೀಟಾಗಿ ಬರುತ್ತೆ. ಈಗ ನೋಡಿ, ನಾನು 3 ಈರುಳ್ಳಿನ ತೊಗೊಂಡಿದ್ದೀನಿ. ನಾನಿಲ್ಲಿ ಎಗ್ ಕರಿ ಮಾಡ್ತಾಯಿದ್ದೀನಿ ನಾನು ಸಿಂಪಲ್ಲಾಗಿ. ಅಂದರೆ ಈರುಳ್ಳಿ ನೋಡಿ, ಈ ಥರ 3 ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು. ತುಂಬ ಸಣ್ಣಕ್ಕೆ ಕಟ್ ಮಾಡ್ತಾಯಿದ್ದೀನಿ. ನೋಡಿ, 3 ಈರುಳ್ಳಿನ ನಾನು ಸಣ್ಣಕ್ಕೆ ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಚಿಕ್ಕದು ಮಿಕ್ಸಿ ಜಾರ್ ತೊಗೋತಾ ಇದ್ದೀನಿ. ಇದಕ್ಕೆ ನೋಡಿ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಹಾಕಿದ್ದೀನಿ. ಮತ್ತು ಒಂದು ಸ್ವಲ್ಪ ಚಕ್ಕೆ, ಒಂದು 5ರಿಂದ 6 ಲವಂಗ, ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಮತ್ತು ಒಂದು ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೋತೀನಿ. ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು 1 ಇಂಚಷ್ಟು ಶುಂಠಿನ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನೋಡಿ 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ. ನೀವು ಖಾರ ಸ್ವಲ್ಪ ಜಾಸ್ತಿ ತಿನ್ನೋರು ಸ್ವಲ್ಪ ಹಸಿಮೆಣಸಿನ್ಕಾಯಿ ಜಾಸ್ತಿನೂ ಹಾಕ್ಕೋಬೋದು, ಅಥವಾ
ಚಿಲ್ಲಿ ಪೌಡ್ರನ್ನು ಯೂಸ್ ಮಾಡ್ಬೋದು. ಮತ್ತು ನೋಡಿ ಇದನ್ನು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಆ ಕಡೆ ಮೊಟ್ಟೆನೂ ಬೇಯ್ತಾ ಇದೆ. ಇದನ್ನು ಒಂದು ಬೌಲಲ್ಲಿ ತೊಗೊಂಡು ನಾವು ಮತ್ತು ಇದೇ ಬೌಲ್ಗೆ ಏನು 2 ಟೊಮೆಟೊ ಇಟ್ಟಿದ್ದೀನೋ ಈ 2 ಟೊಮೆಟೊನ ಪೀಸ್ ಮಾಡಿ ಹಾಕ್ಕೋಬೇಕು. ಮತ್ತು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ, ಟೊಮೆಟೊ ಪೇಸ್ಟು. ನೋಡಿ ಈ ಕಡೆ ಮೊಟ್ಟೆ ಬೇಯ್ತಾ ಇದೆ. ಕಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಈಗ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ಹೊತ್ತು ತಣ್ಣೀರಲ್ಲಿ 1 2 3 ಸರ್ತಿ 1 2 3 ನಿಮಿಷ ನೆನೆಸಿದ್ರೆ ನೋಡಿ ಅಲ್ಲಿಗೂ ಸ್ವಲ್ಪ ಬಿಸಿನೇ ಇದೆ. ನೋಡಿ ಮೊಟ್ಟೆ ಎಷ್ಟು ನೀಟಾಗಿ ಬರ್ತಾ ಇದೆಯೋ ನೋಡಿ. ಈ ಥರ ಸಿಪ್ಪೆ ಬಿಡಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಬಿಡ್ಸೋಕ್ಕೂ ನಮ್ಗೆ ಈಸಿ ಆಗುತ್ತೆ. ಮೊಟ್ಟೆನೂ ತುಂಬ ಚೆನ್ನಾಗಿ ಅಲ್ಲೇ ಆಗಲಿ ಸ್ಕ್ರ್ಯಾಚ್ ಆ ಥರ ಬರಲ್ಲ. ಅದೆಲ್ಲ ಮೊಟ್ಟೆನೂ ಬಿಡಿಸಿಟ್ಟಿದ್ದೀನಿ. ಈಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ, ಇದು ಈಗಲೂ ಬಿಸಿ ಇದೆ, ತಣ್ಣಗಾದ್ಮೇಲೆ ನೀವು ಸ್ಲೈಸಸ್ ಆಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೋದು. ಅಥವಾ ಇದೇ ರೀತಿ ಮೊಟ್ಟೆನೇ ಬೇಕು ಅಂದ್ರೂ ಅದೇ ರೀತಿ ಹಾಕ್ಕೋಬೋದು. ಈ ಕಡೆ ನೋಡಿ ಒಂದು ಬಾಣಲಿ ಇಟ್ಟು ಅದ್ರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದಿದ್ದಾದಮೇಲೆ ಸ್ವಲ್ಪ ಜೀರಿಗೆ, 2 ಪಲಾವ್ ಎಲೆ ಹಾಕಿ ಮತ್ತು ಏನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ವೋ ಈರುಳ್ಳಿನ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನಾವು ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಬೇಗ ಫ್ರೈ ಆಗುತ್ತೆ. ಒಂಚೂರು ಹಾಕ್ಕೊಂಡಿದ್ದೀನಿ ಉಪ್ಪನ್ನು. ಮತ್ತು ಲಾಸ್ಟಲ್ಲಿ ನಮಗೆ ಎಷ್ಟು ಟೇಸ್ಟ್ ಬೇಕಾಗುತ್ತೋ ಅಷ್ಟು ಲಾಸ್ಟಲ್ಲಿ ಹಾಕ್ಕೋಬೇಕಾಗುತ್ತೆ. ಈಗೆಲ್ಲ ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ಈರುಳ್ಳಿ ನಾವೇನು ಗ್ರೀನ್ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಇದಕ್ಕೆ ಹಾಕ್ಕೊಂಡು 1 2 3 ನಿಮಿಷ ಫ್ರೈ ಮಾಡ್ಕೋಬೇಕು. 1 2 3 ನಿಮಿಷ ಫ್ರೈ ಆಗಿದ್ದಾದಮೇಲೆ ನೋಡಿ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಮತ್ತು 1 ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದು 1/4 ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ. ಇಲ್ಲಿ ನಿಮ್ಮ ಖಾರದ ಪುಡಿ ಸ್ವಲ್ಪ ಖಾರ ಸ್ಪೈಸಿ ಆಗಬೇಕು ಅಂದರೆ ಖಾರದ ಪುಡಿನೂ ಇಲ್ಲಿ ಹಾಕ್ಕೋಬೋದು. ನಾನಿಲ್ಲಿ ಮಕ್ಕಳೆಲ್ಲ ತಿಂತಿರೋದ್ರಿಂದ ಖಾರ ತಿನ್ನೋದೇ ಇಲ್ಲ ನಮ್ಮ ಮನೆಯಲ್ಲಿ, ಅದಕ್ಕೋಸ್ಕರ ನಾನಿಲ್ಲಿ ಖಾರನ ಹಾಕ್ತಾಯಿಲ್ಲ, ಖಾರದ ಪುಡಿನ. ಅದೇ ರೀತಿ ಇದಕ್ಕೆ ಟೊಮೆಟೊ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಹಾಕಿದ್ದೀನಿ. ಹಾಕ್ಬಿಟ್ಟು ಇದನ್ನು ಮತ್ತೆ 1 2 ನಿಮಿಷ ಫ್ರೈ ಮಾಡಿಕೊಂಡ್ರೂ ಸರಿ ಹೋಗುತ್ತೆ. ಈಗ ಇದಕ್ಕೆ ಮತ್ತೆ ಮಿಕ್ಸಿ ಜಾರನ್ನ ತೊಳೆದ್ಬಿಟ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು. ಮತ್ತು ನಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಇದು ಚೆನ್ನಾಗಿ ಕುದಿಯೋವರೆಗೂ ಬಿಡಬೇಕು. ನೋಡಿ ತುಂಬ ನೀರು ಇಲ್ಲ ಇದು, ಮತ್ತು ತುಂಬ ಗಟ್ಟಿಯಾಗೂ ಇಲ್ಲ. ಈ ರೀತಿ ಇದ್ದರೆ ಸರಿ ಹೋಗುತ್ತೆ. ಈಗ ನಮ್ಗೆ ಉಪ್ಪು ಖಾರ ಎಲ್ಲ ಸರಿ ಹೋಗಿದೆಯಲ್ಲ ಅಂತ ಒಂದು ಸರ್ತಿ ಚೆಕ್ ಮಾಡಿಕೊಂಡು, ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್, ಅಷ್ಟು ಟೇಸ್ಟಿಯಾಗಿತ್ತಿದು. ನೋಡಿ ಅದು ಮಸಾಲೆ ಎಲ್ಲ ಸ್ವಲ್ಪ ಕಾದಿದ್ದಾದಮೇಲೆ ನಾನು ನೋಡಿ ಈ ರೀತಿ ಸ್ಲೈಸಸ್ ಆಗಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊಟ್ಟೆನ. ಅಂದರೆ ಒಳಗಡೆ ಇರೋ ಯೆಲ್ಲೋ ಕಲರ್ನ ಕಟ್ ಮಾಡಿಲ್ಲ, ಅದು ರೌಂಡಾಗಿ ಅದೇ ರೀತಿ ಹಾಕಿದ್ದೀನಿ. ಇದು ವೈಟ್ ಕಲರ್ ಮೊಟ್ಟೆನ ಮಾತ್ರ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಅದಕ್ಕೆ ಹಾಕಿ 1 2 ನಿಮಿಷ ಹೊತ್ತು ಕುದಿಸಿದ್ದೀವಿ ಅಂದರೆ ನಮಗೆ ಮೊಟ್ಟೆ ಗ್ರೇವಿ ರೆಡಿ ಆಗುತ್ತೆ. ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂದರೆ ಅಷ್ಟು ಟೇಸ್ಟಿಯಾಗಿ ಬಂದಿತ್ತು. ಆ್ಯಕ್ಚುಲಿ ಮನೆಯಲ್ಲಿ ಮೊಟ್ಟೆ ಫ್ರೈ ಮಾಡಿಬಿಟ್ಟು ಚಪಾತಿ ಮಾಡ್ತೀನಿ ಅಂತಿದ್ದಕ್ಕೆ ನಮ್ಮ ಮಕ್ಕಳು ಬೇಡ ಅಂದರೆ ಬೇಡ, ಮೊಟ್ಟೆ ಫ್ರೈ ಬೇಡ, ನಮಗೆ ಸ್ವಲ್ಪ ಕರಿ ಥರ ಸಾಂಬಾರು ಥರ ಇರೋದು ಬೇಕು ಅಂದಿದ್ದಕ್ಕೆ ನಾನು ಈ ಥರ ಮಾಡಿದೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನೀವೊಂದು ಸರ್ತಿ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ. ಈ ಕಡೆ ನೋಡಿ ನಾನು ಕಲ್ಲನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇದ್ರ ಮೇಲೇ ಚಪಾತಿನೂ ಉಜ್ಕೋತಾ ಇದ್ದೀನಿ. ಸ್ವಲ್ಪ ಹಿಟ್ಟನ್ನು ಹಾಕ್ಬಿಟ್ಟು ಚಪಾತಿ ಇಟ್ಕೋತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಟೈಮ್ ಆಗಿತ್ತು, ಮಕ್ಕಳು ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಂತ ಸ್ವಲ್ಪ ಬೇಗ ಉಜ್ಜುತ್ತಾ ಇದ್ದೀನಿ. ನಾನಿಲ್ಲಿ ಗೋಧಿ ಹಿಟ್ಟು ಸ್ವಲ್ಪ ಮೆತ್ತಗೆ ಕಲಿಸ್ಕೊಂಡಿರೋದ್ರಿಂದ ಸ್ವಲ್ಪ ಇಲ್ಲಿ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಹಾಕ್ಕೋತಾ ಇದ್ದೀನಿ. ಇನ್ನು ಸ್ವಲ್ಪ ಗಟ್ಟಿ ಕಲಿಸ್ಕೊಂಡಿದ್ರೆ ಚೆನ್ನಾಗಿತ್ತು ಅನಿಸ್ತಿತ್ತು. ಒಂದು ಕಡೆ ಸುಟ್ಕೊಂಡು ಇನ್ನೊಂದು ಕಡೆ ಉಜ್ಕೋತಾ ಇರ್ತೀನಿ, ಅಂದರೆ ಬೇಗ ಆಗಿಬಿಡುತ್ತೆ ಅದಕ್ಕೋಸ್ಕರ. ನೋಡಿ ಚಪಾತಿನೂ ರೆಡಿ ಆಯಿತು. ನಮ್ಮ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು. ಫ್ರೆಂಡ್ಸ್, ನನ್ನ ಬ್ಲಾಗ್ಸ್ ನಿಮಗೇನಾದರೂ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಹೊಸ್ದಾಗಿ ಚಾನಲ್ನ ಓಪನ್ ಮಾಡಿದ್ದೀನಿ ನಾನು, ಪ್ಲೀಸ್ ಸಪೋರ್ಟ್ ಮಾಡಿ.
ನೋಡಿ ಇಬ್ಬರು ಮಕ್ಕಳಿಗೂ ಹಾಕ್ಕೊಟ್ಟಿದ್ದಾಯಿತು. ಇವರಿಬ್ಬರು ತಿಂತಾಯಿರ್ತಾರೆ. ಅಷ್ಟೊತ್ತಿಗೆ ನಾನೆಲ್ಲ ಚಪಾತಿನೂ ಉಜ್ಜಿ ಎಲ್ಲ ಕ್ಲೀನಾಯಿತು. ನೋಡಿ ಮೊಟ್ಟೆ ಅಂಗಡಿಯಿಂದ ತರಬೇಕಾದ್ರೆ ಒಂದು ಮೊಟ್ಟೆ ಅನ್ನೋದು ಒಡೆದೋಗಿತ್ತು, ಸ್ವಲ್ಪ ಜಾಸ್ತಿ ಒಡೆದಿತ್ತು. ಅದಕ್ಕೋಸ್ಕರ ಅದನ್ನು ಈ ರೀತಿ ಹಾಫ್ ಬಾಯ್ಲ್ಡ್ ಥರ ಹಾಕಿದ್ದೀನಿ. ನಮ್ಮ ಮನೆಯವ್ರಿಗೆ ಇಷ್ಟ ಹಾಫ್ ಬಾಯ್ಲ್ಡ್ ಅಂದರೆ, ಅವ್ರು ತಿನ್ಕೋತಾರೆ. ಈಗೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ನಾನು ತಿಂತಾಯಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ.